ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಿರಣ್, ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್. ಸ್ನೇಹಿತರೆ, ಇವತ್ತು ನಾನು ಕಳೆದ 30 ವರ್ಷಗಳಲ್ಲಿ NSE 500 ಸ್ಟಾಕಲ್ಲಿ ಅತಿ ಹೆಚ್ಚು ರಿಟರ್ನ್ಸ್ ಕೊಟ್ಟಿರುವ ಸಂಸ್ಥೆಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಅಂದರೆ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರೋದು ಲಾಸ್ಟ್ 30 ವರ್ಷದಲ್ಲಿ NSE 500 ಸ್ಟಾಕಲ್ಲಿ. NSE ಅಂದರೆ ಬಾಂಬೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸ್ನೇಹಿತರೆ. ಇದರಲ್ಲಿ ಅತ್ಯುತ್ತಮ ಸ್ಟಾಕ್ ಉಳಿತಾರೆ. ಅದರಲ್ಲಿ 10 ಕಂಪ್ನಿಗಳು ಕಳೆದ 30 ವರ್ಷಗಳಲ್ಲಿ ಅತಿ ಹೆಚ್ಚು ರಿಟರ್ನ್ಸ್ ಅಂತ ಕೊಟ್ಟಿರುವುದು. ಐಷಿಯರ್ ಮೋಟಾರ್ಸ್ ಅಂತ ಸಂಸ್ಥೆ. ಅಂದರೆ ಇದನ್ನು ನೀವು ಆಲ್ಮೋಸ್ಟ್ ಈ ಕಂಪ್ನಿಗಳನ್ನ ನೀವು ಮಲ್ಟಿ ಬ್ಯಾಗರ್ ಅಂತ ತಿಳ್ಕೊಬೋದು. ಆಲ್ಮೋಸ್ಟ್ ನಿಮಗೆ 500, 600, 700% ಅಷ್ಟು ಟೈಮ್ಸ್ ರಿಟರ್ನ್ಸನ್ನು ವಾಪಸ್ ಕೊಟ್ಟಿದೆ ಸ್ನೇಹಿತರೆ. ಇದರಲ್ಲಿ ಮೊದಲನೇದಾಗಿ ಸ್ನೇಹಿತರೆ ಐಷಿಯರ್ ಮೋಟಾರ್ಸ್ ಅಂತ. ಇದು ವೆಹಿಕಲ್ ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಅಂದರೆ ನಿಮ್ಮ ಕಳೆದ 30 ವರ್ಷಗಳಲ್ಲಿ 68,100% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಅದೇ ರೀತಿ ಎರಡನೇದಾಗಿ ಅರಬಿಂದೋ ಫಾರ್ಮಾ ಅಂತ 63,800, ಅಂದರೆ ಇದು ಹೆಲ್ತ್ ಕೇರ್ ಬರುತ್ತೆ, ಫಾರ್ಮಾ ಕಂಪ್ನಿ ಸ್ನೇಹಿತರೆ. ಅದೇ ರೀತಿ ಅಪಾರ್ ಇಂಡಸ್ಟ್ರೀಸ್ ಅಂತ ಮೂರನೇದಾಗಿ ಅಪಾರ್ ಇಂಡಸ್ಟ್ರೀಸ್ 53,000% ರಿಟರ್ನ್ಸ್ ಅಂತ ಕೊಟ್ಟಿದೆ ಸ್ನೇಹಿತರೆಲ್ಲ ಕಳೆದ 30 ವರ್ಷಗಳಲ್ಲಿ. ಅದೇ ರೀತಿ ವಿಪ್ರೋ, ಇದು ಒಂದು IT ಕಂಪ್ನಿ, ಕಳೆದ 30 ವರ್ಷದಲ್ಲಿ 51,700%, 51,700% ರಿಟರ್ನ್ಸ್ ಅಂತ ಕೊಟ್ಟಿದೆ ಸ್ನೇಹಿತರೆ. ಅದೇ ರೀತಿ ಪೇಂಟಿಗೆ ಸಂಬಂಧಪಟ್ಟಿದ್ದ ಸಂಸ್ಥೆ ಬರ್ಜರ್ ಪೇಂಟ್ಸ್ ಅಂತ ಸ್ನೇಹಿತರೆ. ಇದು ಕಳೆದ 30 ವರ್ಷದಲ್ಲಿ 50,600% ರಿಟರ್ನ್ಸ್ ಅಂತ ಕೊಟ್ಟಿದೆ, 50,600%. ಅದೇ ರೀತಿ ಅಪೋಲೋ ಹಾಸ್ಪಿಟಲ್ ಹೆಲ್ತ್ ಕೇರ್, ಇದು ಒಂದು ಹಾಸ್ಪಿಟಲ್ ಸೆಗ್ಮೆಂಟಿಗೆ ಬರುತ್ತೆ ಸ್ನೇಹಿತರೆ. ಇದು 42,600% ರಿಟರ್ನ್ಸ್ ಕೊಡ್ತೀವಿ. ಅದೇ ರೀತಿ ಇನ್ನೊಂದು ಮಲ್ಟಿ ಬ್ಯಾಗರ್ ಸಂಸ್ಥೆ ನಮ್ಮ ಟಾಟಾ ಗ್ರೂಪ್ ಅವ್ರದ್ದು, ಟಾಟಾ ಎಲೆಕ್ಸಿ ಅಂತ IT ಕಂಪ್ನಿ ಸ್ನೇಹಿತರೆ. ಇದು 47,174%, ಅಂದರೆ 47,174% ರಿಟರ್ನ್ಸ್ ಕೊಡ್ತೀವಿ. ಅದೇ ರೀತಿ ಶ್ರೀ ಸಿಮೆಂಟ್, ಇದು ಒಂದು ಸಿಮೆಂಟಿಗೆ ಸಂಬಂಧಪಟ್ಟ ಸಂಸ್ಥೆ. ಇದು ಕಳೆದ 30 ವರ್ಷದಲ್ಲಿ 39,000%, 39,000% ರಿಟರ್ನ್ಸ್ ಅಂತ ಕೊಟ್ಟಿದೆ ಸ್ನೇಹಿತರೆ. ಅದೇ ರೀತಿ ಟೈಟಾನ್ ಕಂಪ್ನಿ, ಇದು ಒಂದು ನಮ್ಮ ಜುಂಜನಗಳವ್ರಿಗೆ ಫೇವರೇಟ್ ಸಂಸ್ಥೆ. ಇದು ಒಂದು ಟೈಮಲ್ಲಿ ಅವ್ರು ಇನ್ವೆಸ್ಟ್ ಮಾಡಿದ ಪೆನ್ನಿ ಸ್ಟಾಕ್ ಆಗಿತ್ತು ಸ್ನೇಹಿತರೆ. ಇದು ಜ್ಯುವೆಲರಿ ಮತ್ತು ವಾಚನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದು ಕಳೆದ 30 ವರ್ಷದಲ್ಲಿ 32,600% ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿ ನಮ್ಮ ದೇಶದ ದೊಡ್ಡ ಬ್ಯಾಂಕ್ HDFC ಬ್ಯಾಂಕ್, ಇದು 32,000% ರಿಟರ್ನ್ಸ್ ಅಂತೂ ಕಳೆದ 30 ವರ್ಷಗಳಲ್ಲಿ ಈ ಮೇಲಿನ ಸ್ಟಾಕ್ಗಳು ರಿಟರ್ನ್ಸ್ ಅಂತ ಕೊಟ್ಟಿದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಲಾಂಗ್ ಟರ್ಮ್ ಹೂಡಿಕೆಯಿಂದ ಯಾವ ರೀತಿ ನಾವು ಅತಿ ಹೆಚ್ಚಿನ ಒಂದು ರಿಟರ್ನ್ಸನ್ನು ಪಡಿಬೋದು. ನೀವು ಮ್ಯೂಚುವಲ್ ಫಂಡ್ ಇರ್ಬೋದು, ಸ್ಟಾಕಲ್ಲಿ ಇರ್ಬೋದು, ಯಾವ ರೀತಿ ನೀವು ಲಾಂಗ್ ಟರ್ಮ್ ಟೈಮ್ ಡ್ಯೂರೇಷನ್ ಜಾಸ್ತಿ ಆದಷ್ಟು ರಿಟರ್ನ್ ನಿಮಗೆ ಬರೋದು ಜಾಸ್ತಿ ಆಗ್ತದೆ. ಇದೇ ರೀತಿಯ ಉತ್ತಮ ವಿಡಿಯೋಗಳನ್ನು ಮಾಡೋದಕ್ಕೆ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬು, ಕಮೆಂಟ್ಸು, ನಿಮ್ಮ ಒಂದು ಪ್ರೀತಿಪೂರ್ವಕವಾದ ಕಮೆಂಟ್ಸ್ ಇರ್ಬೋದು, ಸಬ್ಸ್ಕ್ರೈಬ್ ಇರ್ಬೋದು, ಶೇರ್ ಇರ್ಬೋದು, ಇನ್ನೂ ಅತಿ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದು ಸಹಾಯ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.